ಇಸ್ಪೀಟ್ ಜೂಜಾಟ ಆಡಿದ್ರೆ ಕಾನೂನು ಕ್ರಮವನ್ನ ಕೈಗೊಳ್ಳುತ್ತೇವೆ ಅಂತ ಪೊಲೀಸ್ ಇಲಾಖೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ರು. ಇದರ ನಡುವೆ ಶಾಸಕರ ಕಚೇರಿಯ ಪಕ್ಕದಲ್ಲಿ ಇರುವಂತಹ ಕ್ಲಬ್ನಲ್ಲಿ ಅಕ್ರಮವಾಗಿ ಇಸ್ಪೀಟ್ ಆಡಿದ್ದಾರೆ. ಆದ್ರೆ ಅಲ್ಲಿ ಆಮೇಲೆ ಆಗಿದೆ ಬೇರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಜೂಜಾಟದ ಸೆಂಟರ್ ಆಯ್ತಾ ಬೆಂಗಳೂರು ವಿಹಾರ ಕೇಂದ್ರ. ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ರಾಬರಿ ಮಾಡಿದ ತಂಡ. ಇದು ಬೆಂಗಳೂರು ವಿಹಾರ ಕೇಂದ್ರ. ಶಾಸಕ ಆರ್ ಅಶೋಕ್ ಅವರ ಪಾರ್ಟಿ ಆಫೀಸ್ ಪಕ್ಕದಲ್ಲಿಯೇ ಇದೆ. ಈ ಕ್ಲಬ್ನಲ್ಲಿ ಸುಮಾರು 1,500ಕ್ಕೂ ಹೆಚ್ಚು ಜನ ಮೆಂಬರ್ಸ್ ಇದ್ದಾರಂತೆ. ಮೊನ್ನೆ ಇದೇ ಕ್ಲಬ್ನ ಪಾರ್ಟಿ ಹಾಲ್ನಲ್ಲಿ 5-6 ಜನ ರೂಮ್ ಲಾಕ್ ಮಾಡಿ ಲಕ್ಷ ಹಣ ಸುರಿದು ಇಸ್ಪೀಟ್ ಜೂಜಾಟ ಆಡ್ತಿದ್ರಂತೆ. ರೂಮ್ ಒಳಗಡೆ ಯಾರಿಗೂ ಬಿಡದಂತೆ ಸೆಕ್ಯೂರಿಟಿಗೆ ಕೂಡ ಹೇಳಿದ್ರಂತೆ. ಹೀಗೆ ಸೆಕ್ಯೂರಿಟಿ ಗಾರ್ಡ್ಗೆ ಹೇಳಿ ಹೋದವರಿಗೆ ಅರ್ಧ ಗಂಟೆ ಆಗ್ತಿದ್ದಂಗೆ ಶಾಕ್ ಆಗಿದೆ. ಯಾರೋ ಅಪರಿಚಿತ ವ್ಯಕ್ತಿಗಳು ರೂಮ್ ಒಳಗಡೆ ಬಂದು ಮಾರಕಾಸ್ತ್ರಗಳಿಂದ ಭೀಕರವಾಗಿ ಹಲ್ಲೆ ಮಾಡಿದ್ದಾರೆ. ತಡೆಯಲು ಬಂದ ಓರ್ವನ ಕೈಗೆ ಗಂಭೀರ ಗಾಯವಾದ್ರೆ ಉಳಿದವರ ಮೇಲೆ ಕೂಡ ಲಾಂಗ್ ಬೀಸಿದ್ದಾರೆ. ಇದರಿಂದ ಗಾಬರಿಯಾಗಿ ಮೂಲೆ ಸೇರಿದ್ದಾರೆ. ಇನ್ನು ರೂಮ್ನಲ್ಲಿದ್ದ ಕೋಟ್ಯಾಂತರ ರೂಪಾಯಿ ಹಣ ಹಾಗೂ 5 ಬಳಿ ಇದ್ದ ಚಿನ್ನಾಭರಣ ಕಸಿದುಕೊಂಡು ಎಸ್ಕೇಪ್ ಆಗಿದ್ದಾರೆ. ಸಾಲದಕ್ಕೆ ಮೈ ಮೇಲಿದ್ದ ಬಟ್ಟೆಯನ್ನ ಬಿಚ್ಚಿಸಿ ಮಾರಕಾಸ್ತ್ರಗಳಿಂದ ಬೆನ್ನಿಗೆ ಕೂಡ ಹಲ್ಲೆ ಮಾಡಿದ್ರಂತೆ. ಕೂಗಿಕೊಂಡರೆ ಕೊಲ್ಲೋದಾಗಿ ಬೆದರಿಕೆ ಹಾಕಿದ್ರಂತೆ. ಇನ್ನು ಗಾಯಗೊಂಡಿರುವವರು ಕ್ಲಬ್ ಮೆಂಬರ್ಸ್ ಆಗಿದ್ದು ಹೊಸೂರಿನಲ್ಲಿ ವಾಸವಾಗಿದ್ರಂತೆ. ಹೆಂಡತಿ ಮಕ್ಕಳ ಜೊತೆ ಕ್ಲಬ್ಗೆ ಬಂದಿದ್ದಾರೆ. ಇಲ್ಲಿ ಕ್ಲಬ್ ಮೆಂಬರ್ಸ್ಗೆ ಬಿಟ್ರೆ ಬೇರೆ ಯಾರಿಗೂ ಒಳಗಡೆ ಎಂಟ್ರಿ ಇಲ್ಲ. ಆದ್ರೂ ಸೆಕ್ಯೂರಿಟಿ ಗಾರ್ಡ್ ಕಣ್ಣು ತಪ್ಪಿಸಿ ಒಳಗಡೆ ಹೋಗಿದ್ದಾರೆ. ಇದೇ ರೂಮ್ನಲ್ಲಿ ಜೂಜಾಟ ಆಡ್ತಿದ್ದಾರೆ ಅನ್ನೋದು ಹೇಗೆ ರಾಬರಿ ಮಾಡಿದವರಿಗೆ ಗೊತ್ತಾಯ್ತು ಅನ್ನೋ ಅನುಮಾನ ಕೂಡ ಮೂಡ್ತಾ ಇದೆ. ಇದರ ಜೊತೆಗೆ ಇಸ್ಪೀಟ್ ಆಡ್ತಿದ್ದ ವ್ಯಕ್ತಿಯ ಬಗ್ಗೆ ಮಾಹಿತಿ ಕೊಟ್ಟವರು ಕೂಡ ಜೊತೆಯಲ್ಲಿ ಇದ್ದವರೇ ಎಂಬ ಅನುಮಾನ ವ್ಯಕ್ತಪಡಿಸಿದ್ದಾರೆ. ರೂಮ್ನಲ್ಲಿ ಒಂದು ಗ್ಯಾಂಬ್ಲಿಂಗ್ ಆಡ್ತಾ ಇರ್ತಾರೆ 10 ಜನ. 31ನೇ ತಾರೀಕು ಕಳೆದ ತಿಂಗಳು ಆಟ ಆಡಬೇಕಾದ್ರೆ ಸಂಜೆ ಒಂದು 6ರಿಂದ 6:30 ವೇಳೆಯಲ್ಲಿ 6 ಜನ ಆರೋಪಿತರು ಕಿಡಿಗೇಡಿಗಳು ನುಗ್ಗಿ ಅವ್ರ ಮೇಲೆ ಹಲ್ಲೆ ಮಾಡಿ ನಂತರ ಅವ್ರ ಹತ್ರ ಇರೋ ಬಂಗಾರ ಹಾಗೂ ಕ್ಯಾಶ್ ಅನ್ನ ದರೋಡೆ ಮಾಡ್ಕೊಂಡು ಹೋಗಿರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಾಗೂ ತನಿಖೆ ಮುಂದುವರೆದಿದೆ. ಇದು ಕ್ಲಬ್ ಅಧ್ಯಕ್ಷ ಸತ್ಯನಾರಾಯಣ, ಹಾಲಿ ಅಧ್ಯಕ್ಷ ಚನ್ನಪ್ಪಗೌಡ, ಉಪಾಧ್ಯಕ್ಷ ಹಾಗೂ ಸೆಕ್ರೆಟರಿ ಶ್ರೀನಿವಾಸ ಅವರ ಗಮನಕ್ಕೆ ಇಲ್ವಾ ಅನ್ನೋ ಗುಮಾನಿ ಮೂಡ್ತಾ ಇದೆ. ಯಾರೋ ಪರಿಚಯಸ್ಥರೇ ರಾಬರಿ ಮಾಡಿದ್ದು ಹೊಸೂರಿನಿಂದ ಫಾಲೋ ಮಾಡಿಕೊಂಡು ಬಂದಿದ್ದಾರಾ ಅಥವಾ ಸ್ಥಳೀಯರೇ ಮಾಹಿತಿ ಮೇರೆಗೆ ಈ ರೀತಿ ರಾಬರಿ ಮಾಡಿಸಿದ್ರಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಸದ್ಯ ಘಟನೆ ಬಗ್ಗೆ ಬನಶಂಕರಿ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ. ವಿಶ್ವನಾಥ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.